ಎರಡು ಫೋಟೋ ಇದೆ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಇನ್ನೊಂದಿದೆ, ಶಾಲೆಗೆ ಜೆಸಿಬಿಯಲ್ಲೇ ಪಯಣ. ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಒಂದ್ ಕಡೆ ಮಕ್ಕಳು, ಇನ್ನೊಂದ್ ಕಡೆ ಜೆಟ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ. ಎರಡು ಬರದ ಛಾಯೆ ಇರುವಂತಹ ಸಂದರ್ಭದಲ್ಲಿ ಎರಡು ಫೋಟೋ, ಜೆಸಿಬಿ ಮತ್ತು ಜೆಟ್ ಅಲ್ಲಿ ಹೋಗ್ತಾ ಇರುವಂತಹ ಫೋಟೋನ ನೋಡಿದೆ. ಇದು ಬೇಕಾಗಿತ್ತ ಇವರಿಗೆ? ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ. ಇದನ್ನ ಸಮಾಜವಾದಿ ಮಕ್ಕಳನ್ನ ಜೆಸಿಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ? ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ? ಇನ್ನೇನು ಕೋವಿಡ್ನ ಮಹಾಮಾರಿ ಕೂಡ ಆಗಲೇ ಕಾಲಿಟ್ಟು 15-20 ದಿನ ಆಗಿದೆ, ಪ್ರಾರಂಭ ಆಗಿದೆ. ಕೇರಳದಲ್ಲಿ ಶುರುವಾಗಿದೆ. ನಾರ್ಮಲಿ ಕೇರಳಕ್ಕೆ ಬಂದ್ರೆ ಕರ್ನಾಟಕ ನೆಕ್ಸ್ಟ್, ದಟ್ ಈಸ್ ದ ಪ್ರೋಸೆಸ್. ನಾನು ಕೂಡ ಕೋವಿಡ್ ಇನ್ಚಾರ್ಜ್ ಆಗಿ 2 ವರ್ಷ ಕೆಲಸ ಮಾಡಿದೆ. ಕೇರಳ ಬಂದ ತಕ್ಷಣ ಕರ್ನಾಟಕಕ್ಕೆ ಬಂದೇ ಬರ್ತದೆ. ಒಂದ್ ಕಡೆ ಬರ, ಇಂಥ ಸಂದರ್ಭದಲ್ಲಿ ಈ ತರಹದ ದೌಲತ್ತು ನಿಮ್ಗೆ ಅವಶ್ಯಕತೆ ಇತ್ತ? ಇದು ಬೇಕಾಗಿತ್ತ? ಬರದಲ್ಲಿ ನಿಮ್ಗೆ ದೌಲತ್ತು ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಜನಗಳಿಗೆ. ಇದನ್ನ ನಾನು ಬಹಳ ಖಂಡಿಸ್ತೀನಿ. ಇದನ್ನ ಎರಡು ಫೋಟೋ ಇದೆ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್. ಇನ್ನೊಂದಿದೆ, ಶಾಲೆಗೆ ಜೆಸಿಬಿಯಲ್ಲೇ ಪಯಣ. ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆಸಿಬಿ. ಒಂದ್ ಕಡೆ ಮಕ್ಕಳು, ಇನ್ನೊಂದ್ ಕಡೆ ಜೆಟ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ. ಎರಡು ಬರದ ಛಾಯೆ ಇರುವಂತಹ ಸಂದರ್ಭದಲ್ಲಿ ಎರಡು ಫೋಟೋ, ಜೆಸಿಬಿ ಮತ್ತು ಜೆಟ್ ಅಲ್ಲಿ ಹೋಗ್ತಾ ಇರುವಂತಹ ಫೋಟೋನ ನೋಡಿದೆ. ಇದು ಬೇಕಾಗಿತ್ತ ಇವರಿಗೆ? ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ. ಇದನ್ನ ಸಮಾಜವಾದಿ ಮಕ್ಕಳನ್ನ ಜೆಸಿಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ? ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ? ಇನ್ನೇನು ಕೋವಿಡ್ನ ಮಹಾಮಾರಿ ಕೂಡ ಆಗಲೇ ಕಾಲಿಟ್ಟು 15-20 ದಿನ ಆಗಿದೆ, ಪ್ರಾರಂಭ ಆಗಿದೆ. ಕೇರಳದಲ್ಲಿ ಶುರುವಾಗಿದೆ. ನಾರ್ಮಲಿ ಕೇರಳಕ್ಕೆ ಬಂದ್ರೆ ಕರ್ನಾಟಕ ನೆಕ್ಸ್ಟ್, ದಟ್ ಈಸ್ ದ ಪ್ರೋಸೆಸ್. ನಾನು ಕೂಡ ಕೋವಿಡ್ ಇನ್ಚಾರ್ಜ್ ಆಗಿ 2 ವರ್ಷ ಕೆಲಸ ಮಾಡಿದೆ. ಕೇರಳ ಬಂದ ತಕ್ಷಣ ಕರ್ನಾಟಕಕ್ಕೆ ಬಂದೇ ಬರ್ತದೆ. ಒಂದ್ ಕಡೆ ಬರ, ಇಂಥ ಸಂದರ್ಭದಲ್ಲಿ ಈ ತರಹದ ದೌಲತ್ತು ನಿಮ್ಗೆ ಅವಶ್ಯಕತೆ ಇತ್ತ? ಇದು ಬೇಕಾಗಿತ್ತ? ಬರದಲ್ಲಿ ನಿಮ್ಗೆ ದೌಲತ್ತು ಮಾಡುವಂತ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಜನಗಳಿಗೆ. ಇದನ್ನ ನಾನು ಬಹಳ ಖಂಡಿಸ್ತೀನಿ. ಇದನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.